ಗೈಸ್, ಇದು ಬಿಫೋರ್ ಲುಕ್, ಇದು ಆಫ್ಟರ್ ಲುಕ್. ನಾನು ಒಂದೇ ಫೇಸ್ನಲ್ಲಿ 2 ಲುಕ್ಕುಗಳನ್ನು ಕ್ರಿಯೇಟ್ ಮಾಡಿದ್ದೇನು. ಒಂದು ಟ್ರೆಡಿಷ್ನಲ್ ಲುಕ್, ಇನ್ನೊಂದು ವೆಸ್ಟರ್ನ್ ಲುಕ್. ಇದು ಒಂದೇ ಫೇಸ್ನಲ್ಲಿ 2 ಲುಕ್ಕುಗಳನ್ನು ಯಾವ ರೀತಿ ಕ್ರಿಯೇಟ್ ಮಾಡಿದ್ದೇನೆ ಅಂಥೇಳಿ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಬನ್ನಿ, ಫಸ್ಟ್ ನಾವು ಮೇಕಪ್ಪನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ನಾವು ಸ್ಟಾರ್ಟಿಂಗ್ ನಾವು ಫೇಸನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗ್ತದೆ ಗೈಸ್. ನಾನು ವೆಟ್ ವೈಪ್ಸಿಂದ ಫೇಸನ್ನು ನೀಟಾಗಿ ಕ್ಲೀನ್ ಮಾಡ್ಕೋಕತ್ತೇನು. ಯಾರ್ದು ಡ್ರೈ ಸ್ಕಿನ್ ಇರ್ತೈತಿಲ್ಲ ಅವರ ಕ್ಲೆನ್ಸಿಂಗ್ ಮಿಲ್ಕ್ಲೇನು ವಾಶ್ ಮಾಡ್ಕೋಬಹುದು. ಮತ್ತು ಯಾರ್ದು ಸ್ಕಿನ್ನು ಆಯ್ಲಿ ಇರ್ತೈತಲ್ಲ ಅವ್ರದ್ದು ವೆಟ್ ವೈಪ್ಸಿಂದ ಫೇಸನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬಹುದು ಅಥವಾ ಕ್ಲೀನ್ ಮಾಡ್ಕೋಬೋದು. ವೆದರಿಗೆ ಅನುಸಾರವಾಗಿಯೂ ಕೂಡ ನಾವು ಪ್ರಾಡಕ್ಟನ್ನು ಚೂಸ್ ಮಾಡ್ಕೋಬೋದು ಗೈಸ್. ನಾವು ಆದಷ್ಟು ಥಂಡಿ ಸೀಸನ್ನಲ್ಲಿ, ವಿಂಟರ್ ಸೀಸನ್ನಲ್ಲಿ ಎಲ್ಲರದ್ದು ಸ್ಕಿನ್ನ ಜಾಸ್ತಿ ಡ್ರೈ ಆಗೋ ಸಾಧ್ಯತೆ ಇರುವುದರಿಂದ ನಾವಾಗ ಡ್ರೈ ಸ್ಕಿನ್ನಿಗೆ ಸೂಟ್ ಆಗುವಂತಹ ಕ್ಲೆನ್ಸಿಂಗ್ ಮಿಲ್ಕನ್ನು ಉಪಯೋಗಿಸ್ಕೊಂಡು ಎಲ್ಲರೂ ಫೇಸನ್ನು ವಾಶ್ ಮಾಡ್ಕೋಬಹುದು. ಮತ್ತು ಸಮ್ಮರ್ ಸೀಸನ್ದಾಗ ಆಲ್ಮೋಸ್ಟ್ ಎಲ್ಲರದ್ದು ಸ್ಕಿನ್ನಲ್ಲಿ ಸ್ವೆಟ್ ಬಿಡುವುದರಿಂದ ನಾವು ಆ ಟೈಮ್ದಾಗ ಎಲ್ಲರೂ ಕೂಡ ನಾವು ವೆಟ್ ವೈಪ್ಸ್ ಉಪಯೋಗಿಸ್ಕೊಂಡು ಫೇಸನ್ನು ನೀಟಾಗಿ ಕ್ಲೀನ್ ಮಾಡಬೇಕಾಗ್ತೈತಿ. ಈಗ ಫೇಸ್ ನೀಟಾಗಿ ಕ್ಲೀನ್ ಆದ ನಂತರ ನನ್ನ ಮಾಯ್ಶ್ಚರೈಸರನ್ನು ಯೂಸ್ ಮಾಡ್ಕೋಕತ್ತೇನು ಗೈಸ್. ಯಾಕಂತಂದರೆ ನನ್ನ ಸ್ಕಿನ್ನ ಡ್ರೈ ಇರೋದ್ರಿಂದ ನನ್ನ ಕ್ರೀಮ್ ಬೇಸ್ ಮಾಯ್ಶ್ಚರೈಸರನ್ನು ಯೂಸ್ ಮಾಡ್ಕೋಕತ್ತೇನು. ನೀವು ಈ ಕ್ರೀಮ್ ಬೇಸ್ ಮಾಯ್ಶ್ಚರೈಸರ್ ಯಾವುದೇ ಬ್ರ್ಯಾಂಡದಾಗಿರ್ಬೋದು ಯೂಸ್ ಮಾಡ್ಕೋಬೋದು. ಡ್ರೈ ಸ್ಕಿನ್ ಇದ್ದವರು, ಯಾರ ಸ್ಕಿನ್ ಆಯ್ಲಿ ಇರ್ತದಲ್ಲ ಅವರು ಕ್ರೀಮ್ ಬೇಸ್ ಯೂಸ್ ಮಾಡಬಾರ್ದು. ಅವರು ವಾಟ್ರ್ ಬೇಸ್ ಅಥವಾ ಜೆಲ್ ಬೇಸ್ ಮಾಯ್ಶ್ಚರೈಸರನ್ನು ಯೂಸ್ ಮಾಡ್ಕೋಬೇಕು, ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು. ಗೈಸ್, ನಮ್ಮದು ಫೇಸ್ ಕ್ಲೀನ್ ಆಯಿತು, ಆಮೇಲೆ ಮಾಯ್ಶ್ಚರೈಸಿಂಗ್ ಆಯಿತು. ನೆಕ್ಸ್ಟ್ ನಾನು ಪ್ರೈಮರನ್ನು ಯೂಸ್ ಮಾಡ್ಕೋಕತ್ತೇನು. ಈ ಪ್ರೈಮರನ್ನು ನಮ್ಮ ಸ್ಕಿನ್ ಟೈಪ್ಗೆ ಅನುಸಾರವಾಗಿ ನಾವು ಈ ಪ್ರಾಡಕ್ಟನ್ನು ಚೂಸ್ ಮಾಡಬೇಕಾಗತ್ತಿ. ಯಾರ್ದು ಆಯ್ಲಿ ಸ್ಕಿನ್ ಇತ್ತಂದ್ರೆ ಅವರಿಗೆ ಮ್ಯಾಟಿಫೈ ಪ್ರೈಮರನ್ನು ಯೂಸ್ ಮಾಡ್ಕೋಬೇಕು. ಯಾರ ಸ್ಕಿನ್ ಡ್ರೈ ಇರ್ತೈತಲ್ಲ ಅವ್ರದ್ದು ಹೈಡ್ರೇಟಿಂಗ್ ಪ್ರೈಮರನ್ನು ಯೂಸ್ ಮಾಡ್ಕೋಬೇಕು. ಯಾರ ಸ್ಕಿನ್ನಲ್ಲಿ ಜಾಸ್ತಿ ಪೋರ್ಸ್ ಇರ್ತಾವಲ್ಲ ಆ ಸ್ಕಿನ್ ಟೈಪ್ದವರು ಪೋರ್ಸ್ ಪಿಲ್ಲರ್ ಪ್ರೈಮರನ್ನು ಯೂಸ್ ಮಾಡ್ಕೋಬೇಕು. ನಮ್ಮ ಸ್ಕಿನ್ಗೆ ಟೈಪ್ಗೆ ಅನುಸಾರವಾಗಿ ನಾವು ಈ ಪ್ರೈಮರ್ಗಳನ್ನು ಚೂಸ್ ಮಾಡಬೇಕಾಗತ್ತಿ. ಆಗಲೇ ನಮ್ಮ ಮೇಕಪ್ ಫ್ಲಾಲೆಸ್ ಆಗಿ ರಿಸಲ್ಟ್ ಬರ್ತದೆ ಗೈಸ್. ಈಗ ನಮ್ಮದು ಕಂಪ್ಲೀಟಾಗಿ CTM ಪ್ರೊಸೆಸ್ ಮುಗೀತು. CTM ಅಂತಂದ್ರೆ ಕ್ಲೆನ್ಸಿಂಗ್, ಮಾಯ್ಶ್ಚರೈಸರ್, ಟೋನರ್. ಗೈಸ್, ಇಲ್ಲಿ ನಂದು ಟೋನರ್ ಪಿಕ್ ಕ್ಯಾಪ್ಚರ್ ಆಗಿಲ್ಲ. ನಾನು ನಿಮ್ಗೆ ಹೇಳ್ತೀನಿ ಕೇಳ್ರಿ. ನಾನು ಯಾವ ಟೋನರ್ ಯೂಸ್ ಮಾಡೀನಿ ಅಂತಂದ್ರೆ ಮಮಾ ಅರ್ತ್ ಹೈಡ್ರೇಟಿಂಗ್ ಟೋನರನ್ನು ನಾನು ಯೂಸ್ ಮಾಡೀನಿ. ನಿಮ್ದೇನಾದರೂ ಆಯ್ಲಿ ಸ್ಕಿನ್ ಇತ್ತಂದ್ರೆ ಆಯಿಲ್ ಕಂಟ್ರೋಲ್ ಟೋನರನ್ನು ಯೂಸ್ ಮಾಡ್ಕೋಬೇಕಾಗತ್ತಿ. ಈಗ CTM ಕಂಪ್ಲೀಟ್ ಆಯಿತು. ಈಗ ನನ್ನ ಸ್ಕಿನ್ನಲ್ಲಿ ನಾನು ಏನೇನು ಪ್ರಾಬ್ಲಮ್ಸ್ ಅದಾವ ಅಂಥೇಳಿ ಫಸ್ಟ್ ಚೆಕ್ ಮಾಡ್ಕೋಕತ್ತೀನಿ. ನನ್ನ ಸ್ಕಿನ್ನಲ್ಲಿ ಅನ್ಇವನ್ ಸ್ಕಿನ್ ಅದ, ಲೈಟಾಗಿ ಡಾರ್ಕ್ ಸರ್ಕಲ್ ಅದ. ಇದನ್ನೆಲ್ಲ ನಾನು ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ಮುಂದೆ ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ತೀನಿ. ಸ್ಕಿನ್ ಯಾವುದೇ ಮೇಕಪ್ ಮಾಡುವಾಗಲಿ ಫಸ್ಟ್ ಸ್ಕಿನ್ನಲ್ಲಿ ಏನದ ಅಂಥೇಳಿ ಅಬ್ಸರ್ವ್ ಮಾಡಬೇಕಾಗ್ತದೆ. ಸ್ಕಿನ್ನಲ್ಲಿ ಏನೇನು ಪ್ರಾಬ್ಲಮ್ ಅದ ಅಂಥೇಳಿ ಅದನ್ನು ಅನಲೈಸ್ ಮಾಡೇನೆ ನಾವು ಮುಂದೆ ಮೇಕಪ್ಪನ್ನು ಮಾಡಬೇಕಾಗ್ತೈತಿ. ನನ್ನ ಅನ್ಇವನ್ ಸ್ಕಿನ್ ಇರೋದ್ರಿಂದ ನಾನು ನೈಕಾ ಅವರ ಕರೆಕ್ಟರ್ ಪ್ಯಾಲೆಟ್ನಲ್ಲಿ ನನ್ನ ಶೇಡ್ಗಿಂತನೂ 2 ಶೇಡ್ ಡಾರ್ಕರ್ ಶೇಡನ್ನು ತೊಗೊಂಡು ನನ್ನ ಪ್ರಾಬ್ಲಮನ್ನು ಹೈಡ್ ಮಾಡಾಕತ್ತೀನಿ ಗೈಸ್. ಇಲ್ಲಿ ಪ್ರಾಡಕ್ಟನ್ನು ಬಹಳ ಮಿನಿಮಮ್ ಪ್ರಾಡಕ್ಟನ್ನು ತೊಗೊಂಡು ನಾನು ಪ್ರಾಬ್ಲಮ್ಸನ್ನು ಹೈಡ್ ಮಾಡ್ಕೋಕತ್ತೀನಿ. ಈಗ ನಿಮ್ಗೆ ಕಾಣಕತ್ತೈತೆ ನೋಡ್ರಿ, ಪ್ರಾಡಕ್ಟ್ ಭಾಳ ಕಡಿಮೆ ತೊಗೊಂಡೆ ನಾನು. ನನ್ನ ಸ್ಕಿನ್ ಟೋನ್ಗಿಂತನೂ 2 ಶೇಡ್ ಡಾರ್ಕರ್ ಶೇಡನ್ನು ತೊಗೊಂಡೆ. ಇದನ್ನು ನೀಟಾಗಿ ಎಲ್ಲೆಲ್ಲಿ ನನ್ನ ಸ್ಕಿನ್ ಅನ್ಇವನ್ ಅದ ಅಲ್ಲ ಅಲ್ಲಿ ನಾನು ಈ ಪ್ರಾಡಕ್ಟನ್ನು ಹಾಕಾಕತ್ತೀನಿ. ನಾವು ಈ ಕರೆಕ್ಟರ್ ಪ್ಯಾಲೆಟನ್ನು ನೀವು ಯಾವುದೇ ತೊಗೋಬೋದು. ನಾ ಇಲ್ಲಿ ತೊಗೊಂಡಿರುವುದು ನೈಕಾ ಅವ್ರದ್ದು. ಇದು ಕಡಿಮೆ ರೇಂಜ್ನಾಗನ ಚಲೋ ಅದ, ಹೈ ರೇಂಜಿಗೆ ಹೋದ್ರೆ ಮ್ಯಾಕ್ದವ್ರದ್ದು ಚಲೋ ಅದ. ಈಗ ನಮ್ಮ ಪ್ರಾಕ್ಟೀಸಿಗೆ ಆದಷ್ಟು ನಾವು ಕಡಿಮೆ ಬಜೆಟ್ನಲ್ಲಿನ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ ಪ್ರಾಕ್ಟೀಸ್ ಮಾಡೋಣ. ಅದಕ್ಕೆ ನಾನು ಆದಷ್ಟು ನಿಮಗೆ ಕಡಿಮೆ ರೇಂಜಿನಲ್ಲಿರುವಂಥ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ ಮೇಕಪ್ ಯಾವ ರೀತಿಯಾಗಿ ಮಾಡೋದಂಥೇಳಿ ತೋರಿಸಾಕತ್ತೀನಿ. ನೀಟಾಗಿ ಎಲ್ಲೆಲ್ಲಿ ಅನ್ಇವನ್ ಅದಲ್ಲ ಅಲ್ಲೆಲ್ಲ ನಾನು ಕನ್ಸೀಲರನ್ನು ಹಾಕ್ಕೊಂಡು ಬ್ಲೆಂಡ್ ಮಾಡಿದ್ದೇನು. ಈಗ ನಾನು ಫಸ್ಟ್ ಐ ಮೇಕಪ್ ಮಾಡ್ಕೊಂಡು ನಂತರ ಬೇಸ್ ಮೇಕಪ್ ಕಡೆ ಬರ್ತೇನೆ. ಇದು ನನಗೆ ಭಾಳ ಈಸಿ ಅನ್ನಿಸ್ತದೆ ಈ ಮೆಥಡ್. ನೀವೇನಾತಂದ್ರೂ ಫಸ್ಟ್ ಬೇಸ್ ಮೇಕಪ್ ಮಾಡ್ಕೊಂಡು ನಂತರ ಐ ಮೇಕಪ್ ಮಾಡಿದ್ರೂ ಸರಿ ನಡೀತದೆ, ಏನು ಪ್ರಾಬ್ಲಮ್ ಇಲ್ಲ. ಇದು ನಿಮಗೆ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಆಗ್ತದಲ್ಲ, ಯಾವ ರೀತಿ ಈಸಿ ಅನ್ನಿಸ್ತದಲ್ಲ ಆ ರೀತಿ ನೀವು ಮೆಥಡನ್ನು ಯೂಸ್ ಮಾಡ್ಕೋಬೋದು. ನಾನು ಐಯಲ್ಲಿ
ಒಂದು ಲೈಟರ್ ಶೇಡನ್ನು ಕನ್ಸೀಲರ್ ತೊಗೊಂಡು ನೀಟಾಗಿ ಅಪ್ಲೈ ಮಾಡೀನಿ. ಯಾಕಂತಂದ್ರೆ ನಾವು ಹಾಕುವಂತಹ ಮುಂದೆ ಹಾಕುವಂಥ ಶೇಡ್ಗಳು ಅವುಗಳ ಕಲರ್ ನೀಟಾಗಿ ಇನ್ಹ್ಯಾನ್ಸ್ ಆಗಲಿ ಅಂತ. ಕನ್ಸೀಲರ್ ಹಾಕಿ ನಂತರ ನಾನು ಲೂಸ್ ಪೌಡರಿಂದ ಆ ಕನ್ಸೀಲರನ್ನು ಸೆಟ್ ಮಾಡಾಕತ್ತೇನು ಗೈಸ್. ಈ ಸ್ಟೆಪ್ ಅಂತೂ ಬಹಳ ಇಂಪಾರ್ಟೆಂಟ್ ಅದ ಗೈಸ್. ಯಾಕಂತಂದ್ರೆ ನಾವು ಕನ್ಸೀಲರನ್ನು ಸೆಟ್ ಮಾಡ್ಲಿಕ್ಕಂತಂದ್ರೆ ನಾವು ಹಾಕುವಂಥ ಮುಂದೆ ಶೇಡ್ಗಳು ಎಲ್ಲ ಮಿಕ್ಸಪ್ ಆಗ್ತದೆ. ಅದ್ರ ಸಂಬಂಧ ನಾವು ಕನ್ಸೀಲರು ಶೇಡ್ಸು ಮಿಕ್ಸಪ್ ಆಗಬಾರ್ದು ಅಂಥೇಳಿ ಲೂಸ್ ಪೌಡರ್ದಿಂದ ನನ್ನ ಕನ್ಸೀಲರನ್ನು ಸೆಟ್ ಮಾಡೀನಿ. ಈಗ ಒಂದು ಲೈಟರ್ ಶೇಡನ್ನು ತೊಗೊಂಡು ಬೇಸ್ ಶೇಡನ್ನು ತೊಗೊಂಡು ನಾನು ಕ್ರೀಸ್ ಕ್ರಿಯೇಟ್ ಮಾಡ್ಲಿಕ್ಕತ್ತೇನು. ನಂದು ಡೀಪ್ ಸೆಟ್ ಐಸ್ ಇರೋದ್ರಿಂದ ಆರ್ಟಿಫಿಷಿಯಲ್ ಕ್ರೀಸನ್ನು ಕ್ರಿಯೇಟ್ ಮಾಡಬೇಕಾಗ್ತೈತಿ. ಯಾಕಂದ್ರೆ ನಂದು ಒರಿಜಿನಲ್ ಕ್ರೀಸ್ ಅದಲ್ಲ, ಅದಕ್ಕಷ್ಟ ಅನುಗುಣವಾಗಿ ನಾನು ಮೇಕಪ್ ಮಾಡಿ ಅಂದರೆ ನಾನು ಹಾಕಿರುವಂಥ ಶೇಡ್ಸ ಎದ್ದು ಕಾಣಂಗಿಲ್ಲ. ಅದಕ್ಕೆ ನನ್ನ ಕ್ರೀಸ್ಗಿಂತನೂ ಈಗ ನಿಮ್ಗೆ ತೋರ್ಸಾಕತ್ತೀನಿ ನೋಡು, ಜಸ್ಟ್ ನನ್ನ ನ್ಯಾಚುರಲ್ ನನ್ನ ಕ್ರೀಸ್ ಎಷ್ಟದಲ್ಲ ಅಷ್ಟು ನಾನು ಶಾಡೋ ಹಾಕಿ ನನ್ನ ಕಣ್ಣು ಓಪನ್ ಮಾಡಿನಿಂದ ನನ್ನ ಶೇಡನ್ನು ಕಾಣಂಗಿಲ್ಲ. ಅದಕ್ಕೆ ನಾವು ಸ್ವಲ್ಪ ಮೇಲ್ಗಡೆ ಇಲ್ಲಿ ತೋರ್ಸಾಕತ್ತೀನಿ ನೋಡ್ರಿ, ನಾನು ಸ್ವಲ್ಪ ಮೇಲ್ಗಡೆ ಆರ್ಟಿಫಿಷಿಯಲ್ ಕ್ರೀಸನ್ನು ಕ್ರಿಯೇಟ್ ಮಾಡ್ಕೋಬೇಕಾಕತಿ. ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡುವುದಂತಂದ್ರೆ ಫಸ್ಟ್ ನಾನು ಒಂದು ಬೇಸ್ ಶೇಡನ್ನು ತೊಗೊಂಡು ನೀಟಾಗಿ ಬ್ಲೆಂಡ್ ಮಾಡಿದೇನು. ಈಗ ನಾವು ಕ್ರೀಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಅದಕ್ಕಿಂತನೂ ಬೇಸ್ ಕಲರ್ಗಿಂತನೂ ಸ್ವಲ್ಪ ಡಾರ್ಕೆಸ್ಟ್ ಶೇಡನ್ನು ತೊಗೊಂಡು ಕ್ರೀಸಲ್ಲಿ ನಾನು ಅದನ್ನು ಕ್ರಿಯೇಟ್ ಮಾಡ್ಲಿಕ್ಕತ್ತೇನೆ ಕಲರನ್ನು. ಇದನ್ನು ಡಾರ್ಕ್ ಶೇಡ್ ಕೊಡುವುದರಿಂದ ನಮ್ಮ ಕ್ರೀಸ ಆದಷ್ಟು ಎದ್ದು ಕಾಣ್ತೈತಿ. ಈಗ ನೀಟಾಗಿ ನಾವು ಬ್ಲೆಂಡ್ ಮಾಡೋನು. ಗೈಸ್ ಆದಷ್ಟು ನಾವು ನಾರ್ಮಲ್ ಆಲ್ಮಂಡ್ ಐಸ್ ಇದ್ದವ್ರಿಗಾಗಲಿ ವುಡೆಡ್ ಐಸ್ ಇದ್ದವ್ರಿಗಾಗಲಿ ಇವ್ರದ್ದೆಲ್ಲರಿಗೂ ನಾವು ಐ ಮೇಕಪ್ಪನ್ನು ಆದಷ್ಟು ಈಸಿಯಾಗಿ ಮಾಡ್ಬೋದು. ಸ್ವಲ್ಪ ನಾವು ಡೀಪ್ ಸೆಟ್ ಐಸ್ ಇದ್ದವರು ಐ ಮೇಕಪ್ ಮಾಡೋದ್ನಾಗ ಸ್ವಲ್ಪ ಹುಷಾರಾಗಿ ಮಾಡ್ರೆ ಅದು ಐ ಮೇಕಪ್ ಕೂಡ ಚೆನ್ನಾಗಿ ಬರ್ತೈತಿ. ಕೆಲವೊಂದು ಟ್ರಿಕ್ಸ್ ಅದಾವು, ಅವ್ನು ತಿಳ್ಕೊಂಡ್ರೆ ಡೀಪ್ ಸೆಟ್ ಐಸ್ ಇದ್ದವ್ರದ್ದು ಐ ಮೇಕಪ್ ಕೂಡ ನಾವು ಚೆನ್ನಾಗಿ ಮಾಡ್ಬೋದು. ಗೈಸ್ ನಾವು ಕಣ್ಣಿನ ಔಟರ್ ಸೈಡ್ನಲ್ಲಿ ಡಾರ್ಕ್ ಶೇಡ್ಗಳನ್ನು ಕೊಟ್ಟಿದ್ದು, ಇನ್ನರ್ ಕಾರ್ನರ್ನಲ್ಲಿ ನಾವು ಆದಷ್ಟು ಲೈಟ್ ಶೇಡ್ಗಳಿಂದ ನಾವು ಶೇಡ್ಗಳನ್ನು ಕೊಡಬೇಕಾಗ್ತೈತಿ. ಯಾಕಂತಂದರೆ ಡೀಪ್ ಸೆಟ್ ಐಸ ಆದಷ್ಟು ಅವುಗಳನ್ನು ನೀಟಾಗಿ ಶೇಪ್ ಮಾಡಬೇಕಂತಂದ್ರೆ ಇನ್ನರ್ ಕಾರ್ನರ್ಗೆ ಲೈಟ್ ಶೇಡ್ಗಳನ್ನು ಕೊಡಬೇಕು, ಔಟರ್ ಕಾರ್ನರ್ಗೆ ಡಾರ್ಕ್ ಶೇಡ್ಗಳನ್ನು ಕೊಟ್ಟು ಅಂದ್ರೆ ಅವ್ರ ಕಣ್ಣುಗಳು ತೆರೆದ ಕಣ್ಣುಗಳಂತೆ, ಓಪನ್ ಆಗಿರುವಂಥ ಕಣ್ಣುಗಳಂತೆ ನೀಟಾಗಿ ಚಲೋ ಕಾಣ್ತದೆ. ನಿಮಗೆ ಐ ಮೇಕಪ್ದು ಏನಾದರೂ ಟ್ಯುಟೋರಿಯಲ್ ಡೀಟೇಲ್ ಆಗಿ ಬೇಕಂತಂದ್ರೆ ಕಮೆಂಟ್ ಸೆಕ್ಷನ್ಯಾಗ ಕಮೆಂಟ್ ಮಾಡಿ ತಿಳಿಸ್ರಿ. ಅದರದ್ದೇ ಸ್ಪೆಸಿಫಿಕ್ವಾಗಿ ಅದರದ ವಿಡಿಯೋಗಳನ್ನು ನಾನು ಮಾಡಿ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತೇನೆ. ಈಗ ನಾನು ಟ್ರೆಡಿಷ್ನಲ್ ಲುಕ್ನಲ್ಲಿ ಯಾವ ರೀತಿ ಬೇಕಲ್ಲ ಆ ರೀತಿಯಾಗಿ ಐ ಮೇಕಪ್ಪನ್ನು ಕೊಟ್ಟೇನು. ಆದಷ್ಟು ಟ್ರೆಡಿಷ್ನಲ್ ಮೇಕಪ್ನಲ್ಲಿ ಐ ಮೇಕಪ್ ಕಲರ್ಗಳು ಡಾರ್ಕ್ ಇರ್ತವೆ. ಯಾಕಂದ್ರೆ ಮದುವೆಯಲ್ಲಿ ಮತ್ತು ಟ್ರೆಡಿಷ್ನಲ್ ಫಂಕ್ಷನ್ನಲ್ಲಿ ನಾವು ಆದಷ್ಟು ಇವನ್ನ ಡಾರ್ಕ್ಗಳನ್ನು ಹಾಕೋದ್ರಿಂದ ಐ ಮೇಕಪ್ ಕೂಡ ನಮಗೆ ಡಾರ್ಕ್ ಬೇಕು. ಐ ಮೇಕಪ್ ಕಂಪ್ಲೀಟ್ ಆಯಿತು ಗೈಸ್. ಈಗ ನೆಕ್ಸ್ಟ್ ನಾನು ಬೇಸ್ ಫೌಂಡೇಶನನ್ನು ಹಾಕಕತ್ತೀನಿ. ಇಲ್ಲಿ ನಾನು ಕ್ರೀಮ್ ಬೇಸ್ ಫೌಂಡೇಶನನ್ನು ಯೂಸ್ ಮಾಡೀನಿ. ಯಾಕಂದರೆ ಇದು ಲಾಂಗ್ ಲಾಸ್ಟಿಂಗ್ ಅದ, ಹೈ ಕವರೇಜ್ ಅದ ಮತ್ತು ನೀಟಾಗಿ ನಮ್ಮ ಪ್ರಾಬ್ಲಮ್ಸ್ಗಳನ್ನು ಹೈಡ್ ಮಾಡ್ತದೆ. ಅದಕ್ಕೆ ನಾನು ಕ್ರೀಮ್ ಬೇಸ್ ಫೌಂಡೇಶನನ್ನು ನನ್ನ ಸ್ಕಿನ್ ಟೋನಿಗೆ ಸೂಟ್ ಆಗುವಂಥ ಶೇಡ್ ತೊಗೊಂಡು ನೀಟಾಗಿ ಅಪ್ಲೈ ಮಾಡ್ಕೊಂಡು ಬ್ಲೆಂಡ್ ಮಾಡ್ಕೋಕತ್ತೀನಿ. ಫಸ್ಟ್ ನಾನು ಬ್ರಷ್ಲೆ ಬ್ಲೆಂಡ್ ಮಾಡ್ಕೊಂಡಿನಿ, ಆಮೇಲೆ ಬ್ಯೂಟಿ ಬ್ಲೆಂಡರ್ಲೆ ಅದನ್ನು ಬ್ಲೆಂಡ್ ಮಾಡ್ಕೋಕತ್ತೀನಿ. ಯಾಕಂದರೆ ಪ್ರಾಡಕ್ಟ್ ನೀಟಾಗಿ ಇವನ್ ಆಗಿ ಅಪ್ಲೈ ಆಗಲಿ ಅಂಥೇಳಿ. ಈ ಬ್ಲೆಂಡರನ್ನು ನಾನು ನೀರಿನಾಗ ಡೀಪ್ ಮಾಡಿ ತೊಗೊಂಡಿದ್ದೈತಿ. ಭಾಳ ಅದ ವೆಟ್ಟೂ ಇಲ್ಲ, ಅಂದರೆ ಹಿಂಡ್ರೆ ನೀರು ಬೀಳಬಾರ್ದು ಅಷ್ಟು ಅದು ಇದ್ರೆ ಸಾಕು. ನೀರನ್ನು ನೀಟಾಗಿ ಹಿಂಡಿ ತೆಗೆದ ಆಮೇಲೆ ಬ್ಯೂಟಿ ಬ್ಲೆಂಡರನ್ನು ಯೂಸ್ ಮಾಡ್ಕೋಬೇಕಾಗತ್ತೆ ಗೈಸ್. ನಂದು ಒಂದು ಸೈಡ ಟ್ರೆಡಿಷ್ನಲ್ ಮೇಕಪ್ ಲುಕ್ ಬೇಸ್ ಅಂತೂ ಕಂಪ್ಲೀಟ್ ಆಗಿದೆ ಗೈಸ್. ಇನ್ನು ವೆಸ್ಟರ್ನ್ ಲುಕ್ಕನ್ನು ಕ್ರಿಯೇಟ್ ಮಾಡಕತ್ತೀನಿ ನಾನು. ಇಲ್ಲಿ ನಾನು ವೆಸ್ಟರ್ನ್ ಲುಕ್ಕಿಗೆ ಐ ಮೇಕಪ್ಪನ್ನು ಎಕ್ದಮ್ ಸೆಟಲ್ಡ್ ಲುಕ್ ಕೊಡ್ತೇನೆ. ಜಾಸ್ತಿ ನಾನು ಇಲ್ಲಿ ಡಾರ್ಕ್ ಶೇಡ್ಗಳನ್ನು ತೊಗೋದಿಲ್ಲ, ಆದಷ್ಟು ಲೈಟ್ ಶೇಡ್ಗಳನ್ನು ಉಪಯೋಗಿಸ್ಕೊಂಡು ಐ ಮೇಕಪ್ಪನ್ನು ಮಾಡಿದೆನು. ಇಲ್ಲಿ ಲೈಟ್ ಐ ನಾನು ಲ್ಯಾಶಸ್ ಹಾಕತ್ತೇನು, ಹೆವಿ ಲ್ಯಾಶ್ ಹಾಕಂಗಿಲ್ಲ, ಲೈಟ್ ಲ್ಯಾಶನ್ನು ಹಾಕಾಕತ್ತೇನು. ಮತ್ತು ಈ ಸೈಡಲ್ಲಿ ನಾನು ವೆಸ್ಟರ್ನ್ ಸೈಡಲ್ಲಿ ನಾನು ಲಿಕ್ವಿಡ್ ಫೌಂಡೇಶನನ್ನು ಯೂಸ್ ಮಾಡ್ಕೋಕತ್ತೀನಿ. ಯಾಕಂತಂದ್ರೆ ನಮಗೆ ನ್ಯಾಚುರಲ್ ಲುಕ್ ಬೇಕು, ಹೆವಿ ಲುಕ್ ಬೇಡ. ಇಲ್ಲಿ
ನ್ಯಾಚುರಲ್ ಆಗಿ ಸೆಟಲ್ಡ್ ಆಗಿರುವಂಥ ಲುಕ್ಕನ್ನು ಕ್ರಿಯೇಟ್ ಮಾಡುವುದರಿಂದ ನಾನು ಲಿಕ್ವಿಡ್ ಫೌಂಡೇಶನನ್ನು ಚೂಸ್ ಮಾಡೀನಿ. ಇದರಿಂದ ಏನಾಗ್ತೈತೆ ಅಂತಂದ್ರೆ ಲಿಕ್ವಿಡ್ ಫೌಂಡೇಶನ್ನ ಆದಷ್ಟು ನಮಗೆ ಹೆವಿ ಅನ್ಸಂಗಿಲ್ಲ, ಸೆಟಲ್ಡ್ ಆಗಿ ನ್ಯಾಚುರಲ್ ಲುಕ್ಕನ್ನು ಕೊಡ್ತೈತಿ. ಅದಕ್ಕೆ ನಾನು ವೆಸ್ಟರ್ನ್ ಲುಕ್ಕಲ್ಲಿ ನಾನು ಲಿಕ್ವಿಡ್ ಫೌಂಡೇಶನನ್ನು ಚೂಸ್ ಮಾಡಿದ್ದೀನಿ. ಇಲ್ಲಿ ನನ್ನ ಕಡೆ ಒಂದು ಡಾರ್ಕ್ ಶೇಡ್ ಇತ್ತು, ಒಂದು ಲೈಟ್ ಶೇಡ್ ಇತ್ತು. ಅವು ಎರಡನ್ನೂ ಮಿಕ್ಸ್ ಮಾಡಿ ನನ್ನ ಶೇಡಿಗೆ ಸೂಟ್ ಆಗುವಂಥ ಫೌಂಡೇಶನ್ ಶೇಡನ್ನು ಕ್ರಿಯೇಟ್ ಮಾಡ್ಕೊಂಡೇನು. ಈಗ ನೀಟಾಗಿ ಅದನ್ನೆಲ್ಲ ಕಡೆ ಅಪ್ಲೈ ಮಾಡ್ಕೊಂಡು ಬ್ಲೆಂಡ್ ಮಾಡ್ಕೋಕತ್ತೀನಿ. ಗೈಸ್, ಲಿಕ್ವಿಡ್ ಫೌಂಡೇಶನ್ನ ನಾವು ಬ್ಲೆಂಡಿಂಗ್ ಮಾಡೋದ್ನಾಗ ಭಾಳ ಈಸಿ. ಅದು ಥಿಕ್ ಇರುವುದಿಲ್ಲ, ಆದಷ್ಟು ತಿಳು ಇರುವುದರಿಂದ ಅದು ನೀಟಾಗಿ ಸ್ಕಿನ್ನಲ್ಲಿ ಬ್ಲೆಂಡ್ ಆಗ್ತದೆ. ಈಗ ನಾನು ಟ್ರಾನ್ಸ್ಲೂಷನ್ ಪೌಡರನ್ನು ತೊಗೊಂಡು ನೀಟಾಗಿ ನನ್ನ ಫೇಸ್ನಲ್ಲಿ ಫೌಂಡೇಶನನ್ನು ಫಿಕ್ಸ್ ಮಾಡ್ಕೋಕತ್ತೀನಿ. ಗೈಸ್, ಮೇಕಪ್ದಲ್ಲಿ ಈ ಸ್ಟೆಪ್ ಬಹಳ ಇಂಪಾರ್ಟೆಂಟ್ ಸ್ಟೆಪ್ ಅದ. ಫೌಂಡೇಶನ್ನ ನೀಟಾಗಿ ಸೆಟ್ ಮಾಡ್ಬೇಕಂದ್ರೆ ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಬರಬೇಕಾತಂದ್ರೆ ಫೌಂಡೇಶನನ್ನು ನೀಟಾಗಿ ಸೆಟ್ ಮಾಡುವುದು ಬಹಳ ಅವಶ್ಯಕವಾಗೈತಿ. ಇದನ್ನು ನೀಟಾಗಿ ನಾನು ಸೆಟ್ ಮಾಡ್ಕೊಂಡೇನು. ಈಗ ನೆಕ್ಸ್ಟ್ ಬ್ಲಷ್ ಮಾಡಕತ್ತೀನಿ ಗೈಸ್. ಟ್ರೆಡಿಷ್ನಲ್ ಮೇಕಪ್ ಲುಕ್ದಲ್ಲಿ ಫಸ್ಟ್ ನಾನು ಬ್ಲಷ್ ಮಾಡಕತ್ತೀನಿ. ಟ್ರೆಡಿಷ್ನಲ್ ಲುಕ್ನಲ್ಲಿ ಆದಷ್ಟು ನಾವು ಆ್ಯಪಲ್ ಆಫ್ ದ ಚಿಕ್ಕ ಭಾಗದಿಂದ ಪ್ರಾರಂಭಿಸಿ ಸ್ವಲ್ಪ ಹೊರಭಾಗದ ಕಡೆಗೆ ಬ್ಲೆಂಡ್ ಮಾಡಬೇಕಾಕತಿ. ಇದರಿಂದ ಏನಾಕೈತಿ ಅಂದರೆ ಸ್ಕಿನ್ ನಮ್ಮದು ಫೇಸ್ ಲಿಫ್ಟೆಡ್ ಆಗಿ ಕಾಣ್ತೈತಿ. ಅದರಿಂದ ನಾವು ಆದಷ್ಟು ಆ್ಯಪಲ್ ಆಫ್ ದ ಚಿಕ್ಕದ ಭಾಗದಿಂದ ಪ್ರಾರಂಭಿಸಿ ಹೊರಭಾಗದ ಕಡೆಗೆ ಬ್ಲೆಂಡ್ ಮಾಡಬೇಕಾಕತಿ. ಮತ್ತು ಇಲ್ಲಿ ನಾವು ಡಾರ್ಕ್ ಶೇಡನ್ನು ತೊಗೋಬೇಕಾಕತಿ. ಆದಷ್ಟು ನೀಟಾಗಿ ಬ್ಲೆಂಡ್ ಮಾಡಬೇಕು ಗೈಸ್. ಸೆಕೆಂಡ್, ನಾನು ಇಲ್ಲಿ ವೆಸ್ಟರ್ನ್ ಲುಕ್ನಲ್ಲಿ ಶೇಡನ್ನು ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಂಡ ಅಷ್ಟೊಂದು ಡಾರ್ಕ್ ಮಾಡೋಂಗಿಲ್ಲ, ಲೈಟಾಗಿ ಸೆಟಲ್ಡ್ ಆಗಿ ಶೇಡನ್ನು ತೊಗೊಂಡ ಇದು ಚಿಕ್ ಬೋನ್ ಮೇಲೆ ಹೊರಭಾಗದ ಡಿಂಪಲ್ ಕಡೆಗೆ ನಾವು ಬ್ಲೆಂಡ್ ಮಾಡಬೇಕಾಗ್ತೈತಿ. ಇದರಿಂದ ಮುಖ ಆದಷ್ಟು ಲಿಫ್ಟೆಡ್ ಆಗಿ ಕಾಣ್ತೈತಿ ಮತ್ತು ಸ್ಲಿಮ್ ಮತ್ತು ಮಾಡರ್ನ್ ಆಗಿ ಕಾಣ್ತೈತಿ. ಅದರ ಸಂಬಂಧ ಇದನ್ನು ಎರಡೂ ವಿಷಯವನ್ನು ನೀಟಾಗಿ ನಾವು ತಲೆಯಲ್ಲಿ ಇಟ್ಕೋಬೇಕು. ಟ್ರೆಡಿಷ್ನಲ್ ಮೇಕಪ್ ಲುಕ್ನಲ್ಲಿ ಶೇಡ ಸ್ವಲ್ಪ ಡಾರ್ಕ್ ಇರಬೇಕು, ವೆಸ್ಟರ್ನ್ ಲುಕ್ನಲ್ಲಿ ಸ್ವಲ್ಪ ಲೈಟ್ ಶೇಡ್ ತೊಗೋಬೇಕು. ಟ್ರೆಡಿಷ್ನಲ್ ಲುಕ್ನಲ್ಲಿ ಆ್ಯಪಲ್ ಆಫ್ ದ ಚಿಕ್ಕದಿಂದ ಪ್ರಾರಂಭಿಸಿ ಸ್ವಲ್ಪ ಹೊರಗಡೆ ಭಾಗದವರೆಗೆ ಬ್ಲೆಂಡ್ ಮಾಡಬೇಕು. ವೆಸ್ಟರ್ನ್ ಸೈಡಲ್ಲಿ ಚಿಕ್ ಬೋನ್ ಮೇಲೆ ಸ್ಟಾರ್ಟ್ ಮಾಡಿ ಹೊರಭಾಗದ ಕಡೆಗೆ ನಾವು ಬ್ಲೆಂಡಿಂಗನ್ನು ಮಾಡಬೇಕಾಗ್ತೈತಿ. ಗೈಸ್, ಈಗ ಬ್ಲಷ್ ಆಯಿತು, ನಾನು ಹೈಲೈಟ್ ಮಾಡ್ಲಿಕ್ಕತ್ತೇನು. ಗೈಸ್, ನಾವು ಹೈಲೈಟನ್ನು ಚಿಕ್ ಬೋನ್, ಬ್ರೌನ್ ಬೋನ್, ಇನ್ನರ್ ಕಾರ್ನರ್, ನೋಸ್ ಬ್ರಿಡ್ಜ್ ಈ ಸೈಡಲ್ಲೆಲ್ಲ ನಾವು ಹೈಲೈಟನ್ನು ಮಾಡಬೇಕಾಗ್ತೈತಿ. ಟ್ರೆಡಿಷ್ನಲ್ ಸೈಡಲ್ಲಿ ನಾವು ಸ್ವಲ್ಪ ನೀಟಾಗಿ ಜಾಸ್ತಿ ಪ್ರಾಡಕ್ಟ್ ಅಂದರೆ ಏಕ್ದಮ್ ಜಾಸ್ತಿ ಎಲ್ಲ, ಸ್ವಲ್ಪ ಸೆಟಲ್ಡ್ ಆಗಿ ಪ್ರಾಡಕ್ಟನ್ನು ತೊಗೊಂಡು ಅಲ್ಲಿ ನೀಟಾಗಿ ಬ್ಲೆಂಡ್ ಮಾಡಬೇಕಾಗ್ತೈತಿ. ಎರಡು ಸೈಡ್ ಸೇಮ್ ಪ್ಲೇಸ್ಮೆಂಟಲ್ಲೇ ನಾವು ಹೈಲೈಟ್ ಮಾಡಬೇಕಾಗ್ತೈತಿ. ವೆಸ್ಟರ್ನ್ ಲುಕ್ನಲ್ಲಿ ಆಗಿರ್ಬೋದು, ಟ್ರೆಡಿಷ್ನಲ್ ಲುಕ್ನಲ್ಲಿ ಆಗಿರ್ಬೋದು. ಚಿಕ್ ಬೋನ್, ಬ್ರೌನ್ ಬೋನ್ ಮತ್ತು ಇನ್ನರ್ ಕಾರ್ನರ್, ನೋಸ್ ಬ್ರಿಡ್ಜ್, ಫೋರ್ಹೆಡ್ ಇವೆಲ್ಲ ಸೇಮ್ ಪ್ಲೇಸ್ಮೆಂಟ್ನಲ್ಲೇ ನಾವು ಹೈಲೈಟಿಂಗ್ ಮಾಡಬೇಕಾಗ್ತದೆ. ಆದಷ್ಟು ವೆಸ್ಟರ್ನ್ ಸೈಡಲ್ಲಿ ಸೆಟಲ್ಡ್ ಆಗಿ ಲೈಟ್ ಆಗಿರಬೇಕು ಗೈಸ್. ಇವೆರಡು ಥರದ್ದು ಡಿಫ್ರೆನ್ಸ್ ಇವ. ನೆಕ್ಸ್ಟ್ ನಾನು ಲಿಪ್ಸ್ಟಿಕ್ ಹಾಕಕತ್ತೀನಿ. ವೆಸ್ಟರ್ನ್ ಸೈಡಲ್ಲಿ ಲೈಟ್ ಶೇಡಿಂದ ಲಿಪ್ಸ್ಟಿಕ್ ಹಾಕತ್ತೀನಿ. ಟ್ರೆಡಿಷ್ನಲ್ ಲುಕ್ ಸೈಡಲ್ಲಿ ಡಾರ್ಕ್ ಶೇಡನ್ನು ಹಾಕ್ತೀನಿ. ಈಗ ಡಾರ್ಕ್ ಶೇಡನ್ನು ಯೂಸ್ ಮಾಡ್ಕೊಂಡು ನಾನು ಟ್ರೆಡಿಷ್ನಲ್ ಮೇಕಪ್ನಲ್ಲಿ ಡಾರ್ಕ್ ಶೇಡನ್ನು ಯೂಸ್ ಮಾಡೀನಿ. ವೆಸ್ಟರ್ನ್ ಸೈಡಲ್ಲಿ ನಾನು ನ್ಯೂಡ್ ಶೇಡನ್ನು ಯೂಸ್ ಮಾಡಿಕೊಂಡು ಆ ಲುಕ್ಕನ್ನು ಕ್ರಿಯೇಟ್ ಮಾಡಿದ್ದೀನಿ. ಗೈಸ್, ಟ್ರೆಡಿಷ್ನಲ್ ಮೇಕಪ್ ಲುಕ್ಕು ಆದಷ್ಟು ನಾವು ಬ್ರೈಡ್ಗಾಗಿರ್ಬೋದು, ಹಬ್ಬ ಪೂಜೆ ಇಂಥ ಸಂದರ್ಭಗಳಲ್ಲಿ ನಾವು ಟ್ರೆಡಿಷ್ನಲ್ ಮೇಕಪ್ಪನ್ನು ಮಾಡ್ತೀವಿ. ಟ್ರೆಡಿಷ್ನಲ್ ಮೇಕಪ್ನಲ್ಲಿ ನಾವು ಆದಷ್ಟು ಫುಲ್ ಕವರೇಜ್ ಫೌಂಡೇಶನ್ಗಳನ್ನು ಯೂಸ್ ಮಾಡ್ತೀವಿ. ಕಾಜಲ್, ಶಿಮ್ಮರ್, ಡಾರ್ಕ್ ಶೇಡ್ಗಳನ್ನು ಉಪಯೋಗಿಸ್ಕೊಂಡು ನಾವು ಐ ಮೇಕಪ್ಪನ್ನು ಕಂಪ್ಲೀಟ್ ಮಾಡ್ತೀವಿ. ವೆಸ್ಟರ್ನ್ ಸೈಡಲ್ಲಿ ಈ ಲುಕ್ಕನ್ನು ನಾವು ಆದಷ್ಟು ಪಾರ್ಟಿ, ರಿಸೆಪ್ಷನ್ಸ್, ಫೋಟೋಶೂಟ್ ಇಂಥ ಸಂದರ್ಭಗಳಲ್ಲಿ ನಾವು ವೆಸ್ಟರ್ನ್ ಲುಕ್ಕನ್ನು ಕ್ರಿಯೇಟ್ ಮಾಡ್ತೀವಿ. ಇಲ್ಲಿ ಸಾಫ್ಟ್ ಗ್ಲ್ಯಾಮ್ ಮತ್ತು ನ್ಯಾಚುರಲ್ ಫಿನಿಶ್ ಇರ್ತದೆ. ಕಣ್ಣುಗಳ ಮೇಕಪ್ ಏಕ್ದಮ್ಮ ಸೆಟಲ್ಡ್ ಆಗಿ ಇರ್ತೈತಿ. ಲಿಪ್ಸ್ಟಿಕ್ ವೆಸ್ಟರ್ನ್ ಲುಕ್ನಲ್ಲಿ ನ್ಯೂಡ್ ಇರ್ತದೆ. ಟ್ರೆಡಿಷ್ನಲ್ ಲುಕ್ನಲ್ಲಿ ಡಾರ್ಕ್ ಶೇಡ್ಸ್ಗಳನ್ನು ಉಪಯೋಗಿಸ್ಕೊಂಡು ನಾವು ಲಿಪ್ಸ್ಟಿಕ್ ಶೇಡ್ಗಳನ್ನು ಹಾಕೋತೀವಿ.
ಮೇಕಪ್ ಕಂಪ್ಲೀಟ್ ಆದಮೇಲೆ ಆ ಮೇಕಪ್ಗಳಿಗೆ ತಕ್ಕಂತೆ ಆರ್ನಮೆಂಟ್ಸ್ ಹಾಕಿ ನಂತರ ಈ ರೀತಿಯಾಗಿ ಲುಕ್ ಬರ್ತೈತೆ. ಜಸ್ಟ್ ಒಂದು ಇಮೇಜ್ ಮಾಡಿ ಹಾಕಿದ್ದೇನು. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಂತೆ ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.